ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ವ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಸಾಫ್ಟಾಗಿ ಕೊಬ್ಬರಿ ಮಿಠಾಯಿ ತುಪ್ಪನೇ ಇಲ್ದಿರ ಯಾವ ರೀತಿ ಮಾಡೋದು, ತುಂಬ ಈಸಿಯಾಗಿ ಬರದೇ ಇರೋರು ಕೂಡ ಮಾಡ್ಕೊಳ್ಬೋದು ಈಸಿಯಾಗಿ. ಆದರೆ ಅದನ್ನು ಯಾವ ರೀತಿ ಮಾಡೋದು ಅಂತ ಕೊನೆವರೆಗೂ ವಿಡಿಯೋ ನೋಡಿ. ನಾನು ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆದರೆ ಎಲ್ಲೂ ಯಾರು ಸ್ಕಿಪ್ ಮಾಡ್ದಿರ ಕೊನೆವರೆಗೂ ವಿಡಿಯೋ ಮಾಡಿ ನೋಡಿ. ನಾನು ಇವಾಗ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು 5 ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಮೇಲ್ಭಾಗ ಬರುತ್ತಲ್ಲ ಕಪ್ಪು, ಈ ಥರದ ಸಿಪ್ಪೆ ಥರ ಇದನ್ನೆಲ್ಲ ಎರ್ಕೋಬೇಕು ನೀಟಾಗಿ. ಒಂದು ತುರಿಯೋದ್ರಲ್ಲೇ ಎರ್ಕೊಂಡು ತೊಗೊಳ್ಬೇಕು. ಈಗ ನಾನು ಪೂರ್ತಿ ಎರೆದು ತೊಗೊಂಡಿದ್ದೀನಿ ನೋಡಿ ಈ ಥರ. ಇದನ್ನು ಕೂಡ ಮೇಲ್ಗಡೆ ಭಾಗ ಕಪ್ಪು ಭಾಗನೆಲ್ಲ ಎರೆದು ತೊಗೊಂಡಿದ್ದೀನಿ. ನೀವು ಅದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟಾಗಿ ನೀವು ಕೊಬ್ಬರಿನಲ್ಲಿ ಮಾಡ್ತಾಯಿದ್ದೀರೋ ಕಾಯಿನಲ್ಲಿ ಮಾಡಿದ್ದೀರೋ ಅನ್ನೋ ಒಂದು ಕನ್ಫ್ಯೂಸನ್ನೇ ಬರುತ್ತೆ ತಿನ್ನೋವಾಗ. ಅಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನಾನು ಇವಾಗ ಕಪ್ಪು ಭಾಗ ಎಲ್ಲ ಎರ್ತಿದ್ನಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ವೈಟ್ ಭಾಗದ್ದು ಈಗ ಕೊಬ್ಬರಿನೆಲ್ಲ ಕಟ್ ಮಾಡಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ತೊಗೋಬೇಕು ನೋಡಿ. ಈ ಥರ ಕರೆಕ್ಟಾಗಿ ನಾನು ಪೌಡ್ರ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇಷ್ಟು ಆದ್ಮೇ ಪ್ರೆಸ್ ಮಾಡಿ ಈ ಥರ ಪ್ರೆಸ್ ಮಾಡಿ ಅಳತೆನಲ್ಲಿ ತೊಗೋಬೇಕು. ಇದೇ ಅಳತೆಗೆ ನಾವು ಅರ್ಧ ಸಕ್ಕರೆ ತೊಗೊಂಡಿದ್ದೀನಿ, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ. ಹಾಲು ಕೂಡ ಅಷ್ಟೇ ತೊಗೊಂಡಿದ್ದೀನಿ, ಅರ್ಧಕ್ಕಿಂತ ಸ್ವಲ್ಪ. ಸೇಮ್ ಸಕ್ಕರೆ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಹಾಲು ಎರಡೂ ಕೂಡ ತೊಗೊಂಡಿದ್ದೀನಿ. ಹಾಲು ಗಟ್ಟಿ ಹಾಲನ್ನ ಕಾಯಿಸಿ ಆರಿಸಿ ತೊಗೊಂಡಿದ್ದೀನಿ. 1 ಸ್ಪೂನ್ ಏಲಕ್ಕಿ ಪುಡಿ, 1.5 ಸ್ಪೂನಷ್ಟು ಹಾಲಿನ ಕೆನೆ ತೆಗೆದಿಟ್ಕೊಂಡಿದ್ದೀನಿ. ನೀವು ಹಾಲಿನ ಕೆನೆ ಇಲ್ಲ ಅನ್ನೋರು, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ, ಹಾಕಲೇಬೇಕು ಅಂತ ಏನಿಲ್ಲ. ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಅಷ್ಟೇ. ಇಲ್ಲ ನೀವು ಈ ಬೇಡ ಅನ್ನೋರು ಸ್ಕಿಪ್ ಮಾಡಿ ಅಷ್ಟೇ ನೋಡಿ. ಈ ಥರ ಕರೆಕ್ಟಾಗಿ ಬೌಲಲ್ಲಿ ಅಳತೆನಲ್ಲಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ನೀವು ತೊಗೊಳ್ಬೇಕು. ಇಷ್ಟು ಅರ್ಧವಾಗಿ ತೊಗೊಂಡ್ರೆ ನಿಮಗೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ನಾನು ಕೊಬ್ಬರಿದು ಪುಡಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ಒಂದೊಂದೇ ಸ್ಟೆಪ್ ನೀಟಾಗಿ ನಿಧಾನವಾಗಿ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಈಗ ಕೊಬ್ಬರಿನ ಹಾಕ್ಕೊಂಡು ಬರೀ ಬಾಣಲಿಗೆ ಹಾಕ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅದನ್ನು ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೋಬೇಕು. ಬೆಚ್ಚಗೆ ಅಂದರೆ ಕೈಗೆ ಕೊಬ್ಬರಿ ಪುಡಿನ ಮುಟ್ಟಿದ್ರೆ ಕೊಬ್ಬರಿ ಪುಡಿ ಸ್ವಲ್ಪ ಸುಡೋ ಹದವಾಗಿರ್ಬೇಕು ಅಷ್ಟೇ. ತಳ ಅಂಟುದಿರ ನಿಧಾನವಾಗಿ ಹುರ್ಕೋಬೇಕು ಅದನ್ನು. ಯಾಕಂದರೆ ಕಲರ್ ಚೇಂಜ್ ಆಗೋವರೆಗೂ ಕೂಡ ಹುರಿಬಾರ್ದು ಅದನ್ನು. ಆ ಥರ ಆಗಬಾರ್ದು, ಕಪ್ಪಾಗಬಾರ್ದು, ಸ್ವಲ್ಪ ಕಲರು ಕೂಡ ಚೇಂಜ್ ಆಗಬಾರ್ದು, ವೈಟ್ ಕಲರೇ ಇರಬೇಕು. ಆದರೆ ಕೊಬ್ಬರಿ ಮಾತ್ರ ಸುಡಬೇಕು ಅಷ್ಟೇ ಕೈಗೆ, ಆ ಥರ ಮಾಡ್ಕೋಬೇಕು. ಈಗ ನೀವು ಕೊಬ್ಬರಿ ಮಿಠಾಯಿ ತಿಂದಾಗೆಲ್ಲ ಒಂದು ಸ್ವಲ್ಪ ಗಟ್ಟಿ ಥರ ಅನಿಸುತ್ತೆ, ಆ ಥರ ಇರಬಾರ್ದು. ನೋಡಿಕೊಂಡು ನಿಧಾನವಾಗಿ ಆರಾಮಾಗಿ ನೀಟಾಗಿ ನಿಧಾನವಾಗಿ ಮಾಡಿ. ಗಟ್ಟಿ ಇರಬಾರ್ದು, ಆ ಥರ ಬರಲ್ಲ. ಕೊಬ್ಬರಿದೆಲ್ಲ ಗಟ್ಟಿ ಅಂಶ ಹಾಕ್ಬಿಟ್ರೆ ಮೇಲ್ಗಡೆ ಕಪ್ಪು ಅಂಶ ಹಾಕ್ಬಿಟ್ರೆ ಗಪ್ಪಾಗ್ಬಿಡುತ್ತೆ. ಆ ಥರ ಮಾಡಬಾರ್ದು. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ನೀವು ನೋಡಿಕೊಂಡು ನೀವು ಇದೇ ಥರ ಕೂಡ ಮಾಡ್ಕೊಳ್ಳಿ ನೋಡಿ. ಚೆನ್ನಾಗಿ ಹುರ್ಕೋಬೇಕು ನೋಡಿ ನೀಟಾಗಿ. ಅದೇನಿಲ್ಲ ಅಂತಂದ್ರೂ ಕೈಗೆ ಮುಟ್ಟಿದಾಗ ಕೈಗೆ ಅದು ಬಿಸಿ ಆಗಬೇಕು, ಅಲ್ಲಿವರೆಗೂ ಮಾತ್ರ ಮಾಡ್ಕೋಬೇಕು ನೋಡಿ. ಈಗ ಬಿಸಿ ಆಗಿದೆ, ಇಷ್ಟಿದ್ರೆ ಸಾಕು. ಈಗ ಬಿಸಿ ಆದಮೇಲೆ ಅದು ಕಾಯಿಸಿ ಇಟ್ಕೊಂಡಿದ್ನೆಲ್ಲ ಹಾಲು, ಆರಿರೋ ಹಾಲನ್ನೇ ಹಾಕ್ಕೊಂಡು ಅದರೊಳಗಡೆ ಗಟ್ಟಿ ಹಾಲು ನೋಡಿ, ಗಟ್ಟಿ ಹಾಲನ್ನೇ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಇಷ್ಟಿದ್ರೆ ಸಾಕು. ಇನ್ನೂ ಜಾಸ್ತಿ ಸ್ವಲ್ಪ ಹಾಲು ಬೇಕು ಅನ್ನೋರು ಹಾಕ್ಕೊಳ್ಳಿ. ನಾನು ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ಚೆನ್ನಾಗಿ ನೋಡಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ನೋಡಿ. ಈ ಥರ ಮಿಕ್ಸ್ ಮಾಡಿದ್ದೀನಿ. ಎಲ್ಲ ಕೂಡ ಮಿಕ್ಸ್ ಮಾಡಿದ ತಕ್ಷಣವೇ ಸಕ್ಕರೆ ಹಾಕ್ಕೋಬೇಕು ನೋಡಿ. ಅಷ್ಟೇ, ಇಷ್ಟದ ಮಾತ್ರ ಇರಬೇಕು. ತೀರಾ ಹುಡಿ ಥರ ಆಗಬಾರ್ದು. ಇನ್ನು ಹಾಲಿನ ಅಂಶ ಅದರೊಳಗಡೆ ಮುಟ್ಟಿದ್ರೆ ಇರಬೇಕು. ಆ ಥರ ಇದ್ದಾಗ ಅದಕ್ಕೇ ಸಕ್ಕರೆ ಹಾಕ್ಕೊಂಬಿಡ್ಬೇಕು. ಮೆಜರ್ಮೆಂಟಲ್ಲಿ ಅಳತೆಗೆ ನಾನು ತಿರ್ಗಿಸ್ಕೊಂಡು ಹಾಕ್ಕೊಳ್ತೀನಿ. ಸ್ವಲ್ಪ ತಿರ್ಗಿಸ್ಕೋಬೇಕು, ಅದಕ್ಕೆ ತಿರ್ಗಿಸ್ಕೊಂಡು ಮತ್ತೆ ಅದನ್ನು ಸೇರಿಸ್ಕೊತೀನಿ. ಇದ್ರೊಳಗಡೆ ಇಟ್ಕೊಂಡಿರೋ ಸಕ್ಕರೆನೂ ಕೂಡ ಸೇರಿಸ್ಕೊತೀನಿ ನಾನು ನೋಡಿ. ಈಗ ನೀಟಾಗಿ ಸಕ್ಕರೆ ಎಲ್ಲ ಕರಗೋ ಹಾಗೆ ಹಾಕ್ಕೋಬೇಕು ನೀವು. ನಾನು ಮೀಡಿಯಮ್ ಆದ ಸಕ್ಕರೆ ಸಿಹಿಗೆ ಹಾಕ್ಕೊಂಡಿದ್ದೀನಿ. ನೀವಿಲ್ಲ ನಮಗಿನ್ನೂ ಜಾಸ್ತಿ ಸಿಹಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಾನು ಮೆಜರ್ಮೆಂಟು ಕರೆಕ್ಟಾಗಿ ತಿಳ್ಕೊಳ್ಳಿ ನೀವು. ನಾನು ಒಂದು ಬಟ್ಲು ಇದು ಕೊಬ್ಬರಿ ಪುಡಿಗೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಸಕ್ಕರೆನೇ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಸಿಹಿನೂ ಕೂಡ ಅಷ್ಟೊಂದು ಇರಲ್ಲ, ಸಿಹಿ ಮೀಡಿಯಮ್ ಆಗಿರುತ್ತೆ. ಸಿಹಿ ಜಾಸ್ತಿ ಇದ್ದಷ್ಟು ಸಿಹಿ ಆಗಲ್ಲ ನೋಡಿ. ಇದಕ್ಕೆ ಏಲಕ್ಕಿ ಪೌಡರ್ 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಏಲಕ್ಕಿ ಪೌಡರ್ ಜೊತೆಗೆ ಹಾಲಿನ ಕೆನೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಬರೀ ಹಾಲು ಸಕ್ಕರೆ ಇಷ್ಟೇ ಸಾಕು ಅನ್ನೋರು ಅಷ್ಟರಲ್ಲೇ ಕೂಡ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಏಲಕ್ಕಿ ಪುಡಿ ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿರೋದು. ನೀವು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಈಗ ನಾನು ಏಲಕ್ಕಿ ಪುಡಿ ಸಕ್ಕರೆ ಅದನ್ನೆಲ್ಲ ನೀಟಾಗಿ ಚೆನ್ನಾಗಿ ತಿರುಗಿಸ್ತೀನಿ. ನೀಟಾಗಿ ಎಲ್ಲ ಬೇಯಿಸ್ಕೋಬೇಕು, ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು.
ಏನಿಲ್ಲ ಅಂದ್ರೂ ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ಬೇಯಬೇಕದು ಕೊಬ್ಬರಿ ಮಿಠಾಯಿ. ಚೆನ್ನಾಗಿ ಬೇಗ ಆಗುತ್ತೆ. ನಾನಿದು ತೋರಿಸ್ತಾ ಇರೋದು ಇನ್ನೂ ಕಡಿಮೆ ಸಮಯದ್ದು ತೋರಿಸ್ತಾ ಇರೋದು. ಇನ್ನು ಪಾಕನೂ ತೆಗ್ದು ಮಾಡೋದು ಇನ್ನೂ ತುಂಬ ತಡ ಆಗುತ್ತೆ. ಈ ಥರ ಮಾಡೋದ್ರಿಂದ ನಿಮ್ಗೆ ಇನ್ನೂ ಬೇಗ ಕೂಡ ಆಗುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಇನ್ನು ಸಕ್ಕರೆ ಎಲ್ಲ ನೀಟಾಗಿ ಸಕ್ಕರೆ ಎಲ್ಲ ಕರಗಬೇಕು, ಆ ಥರ ಮಾಡ್ಕೋಬೇಕು. ಚೆನ್ನಾಗಿ ಸಣ್ಣ ಊರಿನಲ್ಲಿ ತಿರುಗಿಸ್ಕೋಬೇಕು. ಈಗ ತಿರುಗಿಸ್ಕುವಾಗ ಈ ಅರ್ಧ ಮೆಥಡ್ ಬಂದಾಗ ಇದಕ್ಕೆ ಸ್ವಲ್ಪ ನಾನು ಹಾಲಿನ ಕೆನೆ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಡ ಅನ್ನೋರು ಬೇಡ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಏನು ಬೇಡ. ಇದ್ದರೆ ಅದು ಹಾಕಲೇಬೇಕು ಅಂತ ಏನಿಲ್ಲ. ತುಪ್ಪ ಇದ್ದರೆ ಬೇಕಿದ್ರೆ ತುಪ್ಪ ತಿನ್ನೋರು ತುಪ್ಪನೇ ಸೇರಿಸ್ಕೊಳ್ಳಿ, ತುಪ್ಪನೂ ಬೇಡ ಅನ್ನೋರು ಬೇಡ. ನಾನೊಂದು ಸ್ಪೂನು ಕೂಡ ಒಂದು ಡ್ರಾಪು ಕೂಡ ತುಪ್ಪ ಸೇರಿಸೋದೇ ಇಲ್ಲ ಇದಕ್ಕೆ, ಹಾಗೆ ಮಾಡ್ತಾ ಇರೋದು ಕೂಡ ನಾನು. ನೀವು ತುಪ್ಪ ಇಲ್ಲ ಅನ್ನೋರು ಬೇಕಿದ್ರೆ ಏನು ಬೇಡ, ತುಪ್ಪನೇ ಒಟ್ಟಿನಲ್ಲಿ ತುಪ್ಪ ಏನು ಬೇಡವೇ ಬೇಡ. ಅಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ತುಪ್ಪನೇ ಇಲ್ದಿರಾನೆ ಯಾವ ರೀತಿ ಮಾಡ್ತೀನಿ ಅಂತ ನೀವು ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡಿರ್ತೀನಿ ಅಂತ. ನೋಡಿ ಈ ಥರ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಎಲ್ಲ ತಿರುಗಿಸ್ಕೋಬೇಕು. ನಿಮಗೆ ಇದು ಹೆಂಗೆ ಬೆಂದಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ನಿಮಗೆ ತಳ ಬಿಡಬೇಕು. ಹಿಂಗೆ ತಿರುಗಿಸ್ದಾಗ ಹಿಂಗೆ ಮಗ್ಚಾಕ್ದಾಗ ಹಿಂಗೆ ಈ ಕಡೆಯಿಂದ ರೊಟೇಟ್ ಮಾಡ್ತಾ ಇದ್ದಾಗ ಅದೇನಂತ ಅಂದರೆ ನೋಡಿ, ಹಿಂಗೆ ತಿರುಗಿಸ್ದಾಗೆಲ್ಲ ತಳ ಬಿಡಬೇಕು. ಅದು ಮುದ್ದೆ ಥರ ಆಗಬೇಕು. ಹಿಂಗೆ ತಿರುಗಿಸ್ದಾಗೆಲ್ಲ ಅದೇ ಒಂದುಗೂಡ್ಕೊಂಡು ಇದನ್ನು ಒಂದುಗೂಡ್ತಾ ಇಲ್ಲ, ಅದು ಮುದ್ದೆ ಆ ಥರ ಆಗಬೇಕು. ಆವಾಗ ಕರೆಕ್ಟ್ ಅದ್ವಾಗ ಆಗಿರುತ್ತೆ ಅಂತ. ನೋಡಿ ಹಿಂಗೆ ತಿರುಗಿಸ್ತಾ ಇದ್ದೀನಲ್ಲ, ಇದು ಮುದ್ದೆ ಥರ ಇವಾಗ ಆಗ್ತಾಯಿದೆ ನೋಡಿ. ಈ ಥರ ನೋಡಿ ಕರೆಕ್ಟಾಗಿ ಇದು ಮುದ್ದೆ ಥರ ಆಗ್ತಾಯಿದೆ. ಮುದ್ದೆ ಥರ ಆಗಬೇಕು. ಒಂದು ಸ್ವಲ್ಪ ಕೈಗೆ ಇಟ್ಟು ಅದನ್ನು ಕೊಬ್ಬರಿ ಮಿಠಾಯಿನ ತೊಗೊಂಡು ಸ್ವಲ್ಪ ಉಂಡೆ ಕಟ್ಟಿ ನೋಡಬೇಕು. ಅದು ಉಂಡೆ ಕೈಯಲ್ಲಿ ಉಂಡೆ ಆದಾಗ ಅದು ಕರೆಕ್ಟ್ ಅದವಾಗಿ ಆಗಿದೆ ಅಂತ ಅರ್ಥ ಅಲ್ಲಿಗೆ. ನೋಡಿ ಈಗ ನಾನು ಉಂಡೆ ಕಟ್ತಾಯಿದ್ದೀನಿ ನೋಡಿ, ಕರೆಕ್ಟಾಗಿ ಉಂಡೆ ಆಗ್ತಾಯಿದೆ. ಎಣ್ಣೆ ಎಲ್ಲ ಕೈಗೆ ನೋಡಿ, ಎಣ್ಣೆ ಎಲ್ಲ ಬಿಡ್ತಾ ಇದೆ. ಈಗ ಆಗಿದೆ ಅಂತ. ಇದನ್ನು ನಾವೇನು ಮಾಡಬೇಕು ಅಂತಂದರೆ, ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ತಟ್ಟೆನಲ್ಲಿ. ಈ ತಟ್ಟೆಗೆ ಹಾಕ್ಕೋಬೇಕು. ನಾನು ಎಣ್ಣೆನೇ ಹಚ್ಕೊಂಡಿರೋದು, ಅಡುಗೆ ಎಣ್ಣೆನ. ಇಲ್ಲ ತುಪ್ಪ ಇರೋರು ಬೇಕಿದ್ರೆ ತುಪ್ಪನೇ ಹಚ್ಕೊಳ್ಳಿ ತಳಕ್ಕೆ. ತುಪ್ಪ ಏನು ಬೇಡ ಅನ್ನೋರು ಬೇಡ, ಹಂಗೆ ಕೂಡ ಹಾಕ್ಕೊಳ್ಬೋದು. ಈಗ ನೋಡಿ ಇದೆಲ್ಲ ಕರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ತಳ ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದೀನಲ್ಲ, ಈ ಥರ ಕರೆಕ್ಟಾಗಿ ಆಗಬೇಕು. ಈ ಥರ ಆದಮೇಲೆ ತಳ ಮಾತ್ರ ಸೀಬಾರ್ದು, ನೋಡ್ಕೊಂಡು ತಿರುಗಿಸ್ತಾನೆ ಇರಬೇಕು ಮಾತ್ರ ಇದನ್ನಂತೂ ಕೊಬ್ಬರಿ ಮಿಠಾಯಿನ. ಇಲ್ಲ ಸೀದೋಗಿಬಿಡುತ್ತೆ, ಆದಷ್ಟು ಬೇಗ ತಳ ಕಚ್ಚಿಬಿಡುತ್ತೆ. ಇದಂತೂ ಬೇಗ ಸೀದೋಗಿಬಿಡುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ ನೀವು, ತಿರುಗಿಸ್ತಾನೆ ಇರಬೇಕು. ಈಗ ಇದನ್ನೆಲ್ಲ ತೆಗೆದು ಈ ತಟ್ಟೆನಲ್ಲಿ ಹಾಕ್ಕೊಂಡು ಎಲ್ಲ ಒಂದು ಸಮ ಮಾಡ್ಕೊತೀನಿ ನೋಡಿ. ಈಗ ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಒಂದು ರೊಟ್ಟಿ ಕೈ ಸಹಾಯದಿಂದ ನಾನು ಈ ಥರ ಎಲ್ಲ ಸಮ ಮಾಡ್ಕೊಂಬಿಡ್ತೀನಿ. ಪೂರ್ತಿ ತಟ್ಟೆನಲ್ಲಿ ಸಮ ಮಾಡ್ಕೋಬೇಕು ನೋಡಿ. ಈ ಥರ ಕರೆಕ್ಟಾಗಿ ಎಲ್ಲವನ್ನು ನೀವು ರೊಟ್ಟಿ ಕೈನಲ್ಲೇ ಅಂತ ಏನಿಲ್ಲ, ಬೇರೆ ಇದು ಸಮಾರು ಅನ್ನೋ ಸ್ಪೂನಲ್ಲಾದರೂ ಮಾಡ್ಕೊಳ್ಬೋದು ನೀವು. ನಾನು ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಬಾಕ್ಸ್ ಟೈಪಿನ ಬರುತ್ತಲ್ಲ ಅದರಲ್ಲಾದರೂ ಕೂಡ ಹಾಕ್ಕೊಳ್ಳಿ. ನೀವು ಅದರಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಿಮಗೆ ಕರೆಕ್ಟಾಗಿ ಬಾಕ್ಸ್ ಟೈಪೇ ನೀವು ಕಟ್ ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈಗ ನಾನು ನೀಟಾಗಿ ಎಲ್ಲ ಒಂದು ತಟ್ಟೆನಲ್ಲಿ ಹಾಕ್ಕೊಂಡು ಎಲ್ಲ ಸಮ ಮಾಡಿದ್ದೀನಿ. ಒಂದು ಸ್ವಲ್ಪನೂ ಕೂಡ ರೊಟ್ಟಿ ಕೈನಲ್ಲಿ ಅಂಟುತ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಈ ಥರ ನೀಟಾಗಿ ಎಲ್ಲ ಕರೆಕ್ಟಾಗಿ ಇದು ಮಾಡಬೇಕು ನೋಡಿ. ಅಂಟೇ ಇರಲಿಲ್ಲ, ತೋರಿಸೋದ್ನಲ್ಲ ನೋಡಿ. ಕೈಗೆ ನೋಡಿ ಎಷ್ಟು ನೀಟಾಗಿ ಎಣ್ಣೆ ಥರ ಬರ್ತಾಯಿದೆ ನೋಡಿ. ಈಗ ಅಲ್ಲಿ ಮಾರ್ಕ್ ಆಯಿತು, ಅದನ್ನು ಕೂಡ ಸಮ ಮಾಡ್ಕೊತೀನಿ. ನೀವು ಈಸಿಯಾಗಿ ಮಾಡ್ಕೊಳ್ಳೋದನ್ನು ನಾನು ತೋರಿಸ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ನೀವು ಈಸಿಯಾಗಿ ಬರೀ ಕಡಿಮೆ ಕೊಬ್ಬರಿ ಮೆಜರ್ಮೆಂಟಲ್ಲಿ ನೀವು ಮಾಡ್ಕೊಳ್ಬೋದು. ಈಗ ಇದನ್ನು ನಾನು ಒಂದು ಏನಿಲ್ಲ ಅಂತಂದರೂ ಒಂದು ಅರ್ಧ ಗಂಟೆ 1 ಅವರ್ 2 ಅವರೇ ಬಿಟ್ಬಿಡಬೇಕು ಆರೋದಕ್ಕೆ. ಒಂದು 2 ಅವರ್ ಬಿಟ್ಟ ಮೇಲೆ ನಾವು ಇದನ್ನು ಕಟ್ ಮಾಡೋದಕ್ಕೆ ಹೋಗಬೇಕು. ಒಂದು 2 ಅವರ್ ಬಿಡಬೇಕು, ಚೆನ್ನಾಗಿ ಹರ್ಕೊಳ್ಳುತ್ತೆ. ಸ್ವಲ್ಪ ಒಣಗಬೇಕು, ಇಲ್ಲಾಂದರೆ ಕಟ್ ಮಾಡೋದಕ್ಕೆಲ್ಲ ಆಗಲ್ಲ. ಸ್ವಲ್ಪ ಅದು ತೆಗಿಯೋದಕ್ಕೂ ಕೂಡ ಆಗಲ್ಲ. ಬೇಗ ತೆಗೆದುಬಿಟ್ರೆ ಏನಂತ ಅಂದರೆ ಕೊಬ್ಬರಿ ಮಿಠಾಯಿ ಥರ ಆಗೋದಿಲ್ಲ, ಸ್ವಲ್ಪ ಎಲ್ಲ ಉಂಡೆ ಥರನೇ ಬಂದುಬಿಡುತ್ತೆ, ಆಗಲ್ಲ, ನೀಟಾಗಿ ಕಟ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದು 2 ಅವರ್ ನೀವು ಆರೋದಕ್ಕೆ ಅಂತ ಒಣಗೋದಕ್ಕೆ ಅಂತ ಮಿನಿಮಮ್ ಅಂದರೆ 1.5 2 ಅವರ್ ಆಗಬೇಕು. ಈಗ ಪೂರ್ತಿಯಾಗಿ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ನೀಟಾಗಿ ನೋಡಿ ಈ ಥರ ಕಟ್ ಮಾಡಿ, ನಿಮಗೆ ಸೈಜು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನೀವು ಮಾಡ್ಕೊಳ್ಳಿ. ನನಗೆ ಎಷ್ಟು ಬೇಕಂತ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅದು ಇನ್ನೊಂದು ಅರ್ಧ ಗಂಟೆ ಮಾರ್ಕ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ತೆಗೆದು ನೋಡಬೇಕು. ಇದನ್ನು ತೆಕ್ಕೊಳ್ತೀನಿ ನೋಡಿ. ಇವಾಗ ನಾನು ಇನ್ನು ಒಂದು ಕೈಲಿ ವೀಡಿಯೋ ಇಟ್ಕೊಂಡಿರೋದ್ರಿಂದ ಒಂದು ಕೈಲಿ ತೆಗಿಯೋದಕ್ಕೆ ಆಗ್ತಾಯಿಲ್ಲ ನೋಡಿ. ಈ ಥರ ತೆಗೆದು ತೋರಿಸ್ತೀನಿ ನಿಧಾನವಾಗಿ. ಒಂದು ತೆಗಿಯೋ ತನಕ ಕಷ್ಟ ಆದಷ್ಟೇ. ಅದು ಸ್ವಲ್ಪ ತೆಗಿಯೋದಕ್ಕೆ ನಮಗೂ ಒಂದು ಸ್ವಲ್ಪ ಎಲ್ಲಿ ಮುರಿದೋಗ್ಬಿಡುತ್ತೋ ಅಂತ ಭಯ ಆಗ್ತಿರುತ್ತೆ. ನಿಧಾನಕ್ಕೆ ತೆಕ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗೈತೆ ಅಂದರೆ ಅಷ್ಟು ಸಾಫ್ಟಾಗೈತೆ ನೋಡಿ. ಮುರಿತಾ ಇದ್ರೆ ಹಂಗೆ
ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಜ್ಯೂಸಿಯಾಗೂ ಐತೆ ಒಳಗಡೆ, ಅಷ್ಟು ಚೆನ್ನಾಗೈತೆ ಮಾತ್ರ, ಅಷ್ಟು ಸಾಫ್ಟಾಗೈತೆ, ಬಾಯಲ್ಲಿಟ್ಟರೆ ಕರ್ಗೋಗೋ ಥರನೇ ಐತೆ ನೋಡಿ. ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಸಿಹಿ ಜಾಸ್ತಿಗೆ ಮಾಡ್ಕೊಳ್ಬಾರ್ದು ನೀವು, ಮೀಡಿಯಮ್ ಸಿಹಿ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ಮೀಡಿಯಮ್ ಇದೆ ಸಿಹಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೀವೇ ಒಂದು ಸಲ ಮಾಡಿಕೊಂಡ್ರೆ ಮತ್ತೆ ನೀವೇ ಮಾಡ್ಕೊಳ್ತಾನೆ ಇರ್ತೀರ, ಅಷ್ಟು ಚೆನ್ನಾಗಿದೆ ಮಾತ್ರ, ಅಷ್ಟು ಟೇಸ್ಟು ಅಷ್ಟೇ ಚೆನ್ನಾಗಿದೆ. ನೋಡಿ ನೀವೇ ನೋಡ್ತಾಯಿದ್ರಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ನೀವೇ ನೋಡಿ, ಏನು ನಾನು ತುಪ್ಪನೇ ಸೇರಿಸ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಮಾತ್ರ. ಇದೇ ಥರ ನೀವು ಮಾಡ್ಕೊಳ್ಳಿ, ನೋಡಿ ನೀವು ಇದೇ ಥರ ನೀವು ವಿಡಿಯೋ ನೋಡಿ ನೀವು ಇದೇ ಥರ ಒಂದು ಸಲ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಎಲ್ಲವನ್ನೂ ತೆಗೆದಿಟ್ಕೋತೀನಿ ನಾನು, ಫುಲ್ಲು ಕೂಡ ತೆಗಿತೀನಿ ನೋಡಿ, ಇಷ್ಟನ್ನು ಕೂಡ ತೆಗ್ದಿದ್ದೀನಿ. ನೀವು ಅದೇ ಹೇಳಿವ ನಾನು ಬಾಕ್ಸ್ ಟೈಪಿಂದ ಬರುತ್ತಲ್ಲ ಅದರಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗೆಲ್ಲ ನೀವು ತೆಗಿಬೋದು, ತುಂಬ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಹಾಲು ಹಾಕೋದ್ರಿಂದ ನೀವು ಕೊಬ್ಬರಿದ ಇದು ಕಾಯಿಯಿಂದ ಅನ್ನೋದೇ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಲು ಜೊತೆಗೆ ಮೇಲ್ಗಡೆ ಕಪ್ಪು ಭಾಗ ಬರುತ್ತಲ್ಲ ಅದನ್ನೆಲ್ಲ ತೆಗೆದು ಮಾಡ್ಕೊಳ್ಳೋದ್ರಿಂದ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ, ತುಂಬ ಸಾಫ್ಟಾಗಿ ಮಾತ್ರ ತುಂಬ ಚೆನ್ನಾಗಿದೆ ಮಾತ್ರ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದರೆ ವಿಡಿಯೋದ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ, ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ನಾನು ಹಿಂದಿನ ವಿಡಿಯೋಗಳು ಎಲ್ಲವೂ ಇದ್ದಾವೆ, ಅದನ್ನು ಕೂಡ ಎಲ್ಲ ವಿಡಿಯೋಗಳ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋನ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇಷ್ಟು ಕರೆಕ್ಟಾಗಿ ಬಂದಿದೆ, ಚೆನ್ನಾಗಿದೆ. ಈಗ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೋಡಿ ನೀಟಾಗಿ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ, ಒಂದು ಚೂರು ಹಾಳಾಗಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.